ನಿಮ್ಮದು ತಂಗಿಪಟ್ಟು ಸರ್. ಹೈವೇ ಇಲ್ಲಿ ಟೋಲ್ ಇದೆ ಸರ್, ಟೋಲ್ ಬಿ ನಿಮ್ಮದು ಮಟ್ಕ. ಹಾಂ, ಓಕೆ ಓಕೆ. ಈಗ ನೋಡಿಯಪ್ಪ, ನಮ್ಮ ಹೊಸಕೋಟೆ ಇವಾಗ ಇದೇನಾಗ್ತದೆ, ಈಗ ಇತ್ತೀಚೆಗೆ ಸುಮ್ಮನೆ ನಿಮ್ಮಿಂದ ಬಿರಿಯಾನಿ ಎಲ್ಲೆಲ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನಕೊಂಡು ಆಕ್ಸಿಡೆಂಟ್ಗಳಾಗ್ತಿದ್ದಾವೆ. ಎಲ್ಲಿ ಎಸ್ ಟಿ ಆರ್ ರೋಡಲ್ಲಿ ಜಾಲಿ ರೆಡ್ಡಿ ಅಂತ ಬಂದು ಆಕ್ಸಿಡೆಂಟ್ಗಳಾಗ್ತಿದ್ದಾವೆ. ಆಮೇಲೆ ಇಲ್ಲಿ ಬಂದು ಗಲಾಟೆ ಮಾಡಕ್ಕೆ ಬರೋದು, ಇಲ್ಲ ಇಲ್ಲಿ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಕ್ಕೆ ಬರೋದು, ಕಳ್ಕೊಳ್ಳೋದು, ಈ ಥರ ಚಟುವಟಿಕೆಗಳು ಆಗ್ತಿದ್ದಾವೆ. ಆಯಿತಾ, ನೀವು ಸರಿಯಾದ ರೀತಿ ನಿಮ್ಮನ್ನೆಲ್ಲ ಪಾಲನೆ ಮಾಡ್ತಿಲ್ಲ. ಯಾರು ಮಟನ್ ದಬ್ಬಿರೇನರು ಮತ್ತು ಇವರು ಟೋಲ್ ಹತ್ರ ಅಂಗಡಿಗಳು. ನಿಮ್ಮ ಟೋಲ್ ಹತ್ರ ಅಂಗಡಿಗಳನ್ನ ಹೇಳ್ತೀನಿ ಕೇಳಿ. ಕೈ ಟೋಲ್ ಅಂಗಡಿಗಳು ಯಾರು? ಹಾಂ, ಉಳಿದವರು ಸುಧಾ ಇಸ್ಕಂಡಿಗಳು. ನೀವು MRPಗಿಂತ ಸಿಗರೆಟ್ ಆಗ್ಬೋದು, ಟೀ ಆಗ್ಬೋದು, ನೈಟು MRPಗಿಂತ ಹೆಚ್ಚು ಬೆಲೆ ಮಾರಾಟ ಮಾಡ್ತಾರೆ ಅಂತೇಳಿ ನಮಗೆ ದೂರ ಬಂದವೆ. ಕಂಪ್ಲೇಂಟ್ ಬರೋದು, ಆಯಿತಾ? ಓಪನ್ ಮಾಡಬಾರ್ದು. ಏನಕ್ಕೆ ಅಂತಂದರೆ ನೀವೇನು ಮಾಡ್ತಿದ್ದೀರ, ಅಲ್ಲಿ ಟ್ರಾಫಿಕ್ ಜಾಮ್ ಮಾಡ್ಕೊಳ್ತಿದ್ದೀರಾ. ಫುಲ್ ಅರ್ಧ ರೋಡ್ ಫುಲ್ ಕವರ್ ಆಗುತ್ತೆ. ನೋಡಿದ್ರೆ ನೀವು ಸೆಕ್ಯೂರಿಟಿಗಳಿಲ್ಲ. ಅದಕ್ಕೋಸ್ಕರ ನಿಮಗೆ ಒಂದು ನಿಯಮಗಳನ್ನ ಕಾನೂನು ಪಾಲನೆ ಮಾಡೋ ಸಲುವಾಗಿ ಎಲ್ಲೆಲ್ಲೋ ಹಾಸ್ಪಿಟಲ್ ಇಟ್ಕೊಂಡು ನಾವು ಕಾನೂನು ತಿಳುವಳಿಕೆ ಒಂದು ಜಾಗೃತಿ ಸಭೆ ಮಾಡ್ತಿದ್ದೀವಿ. ಆಯ್ತಾ, ನಿಮ್ಗೆ ಅವೇರ್ನೆಸ್ ಕಾರ್ಯಕ್ರಮ ಇದು, ಅದೇ ಅವೇರ್ನೆಸ್ ಮೀಟಿಂಗ್ ಇದು ಮಾಡ್ತಿದ್ದೀವಿ. ನೀವು ಇದನ್ನ ಪಾಲನೆ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಯಾರಂತ ಟೋಲರ್ 11 ಗಂಟೆ ಕ್ಲೋಸ್ ಮಾಡ್ಬೇಕು. ನೀವು ಸಾಯಂಕಾಲ ಯಾವುದೇ ಕಡೆ 11 ಗಂಟೆ ಮೇಲೆ ಓಪನ್ ಮಾಡಬೇಕು. ವ್ಯವಸ್ಥೆಗಳು ಮಾಡ್ಕೋಬೇಕು. ಆಮೇಲೆ ನಿಮ್ಮ ವಸ್ತುಗಳನ್ನ ಏನು ಮಾರಾಟ ಮಾಡ್ತಿರಲ್ಲ, ಟೀ ಆಗ್ಬೋದು, ಸಿಗರೆಟ್ಗಳಾಗ್ಬೋದು, ಏನಿದೆ ಅಂಗಡಿಗಳಲ್ಲಿ MRP ಬೆಲೆಗಿಂತ ಜಾಸ್ತಿ ಮಾರಾಟ ಮಾಡ್ಬೋದು. ತುಂಬ ಕಂಪ್ಲೇಂಟ್ಗಳಿದ್ದಾವೆ. ಒಂದು ಯಾರಿಗೆ? ಟೋಲ್ ಹತ್ರ ಅಂಗಡಿಗಳಿಗೆ. ನಮ್ಮ ಪೊಲೀಸರು ರೌಂಡ್ಸ್ ಬಂದಾಗ ಇಮಿಡಿಯೇಟ್ ಕ್ಲೋಸ್ ಮಾಡಬೇಕು. ಇಮಿಡಿಯೇಟ್ ಕ್ಲೋಸ್ ನಿಮ್ಮವ್ರು ಯಾರು ಓಪನ್ ಮಾಡ್ತಿದ್ರು, ಮತ್ತು ನಮ್ಮ ರೌಂಡ್ಸ್ ಬಂದಾಗ ಮತ್ತೆ ನೀವು ಮಟನ್ ದಬ್ಬಿರೇನು 6 ಗಂಟೆಗೆ ಓಪನ್ ಮಾಡಬೇಕು. ನೀವು ಏನಾಗ್ತದೆ, ನೀವು ನಿಮ್ಮಲ್ಲಿ ಆಮೇಲೆ ನಿಮ್ಮೊಂದು ದಮ್ ಬಿರಿಯಾನಿ ತಿನ್ನಕ್ಕೆ ಅಂತ ಬರ್ತಾರೆ. ಬಿರಿಯಾನಿನ ತಿನ್ನಕ್ಕೆ ಅಂತ ಬಂದ್ಬಿಟ್ಟು ಏನೋ ಒಂದು ಗಲಾಟೆ ಮಾಡ್ತಾರೆ, ಇಲ್ಲ ಯಾವುದೋ ಒಂದು ಇದು ಮಾಡ್ಕೊಂಡು ಆಕ್ಸಿಡೆಂಟ್ಗಳಿಗೆ ಜಲ್ರೆಡಿ ಅಂತ ಹೋಗಿ ಇದು ಮಾಡ್ತಾರೆ. ಆಯಿತಾ, ನೀವು ದುಡಿಬೇಡಿ, ನೀವು ಹೋಟ್ಲು ಉದ್ಯೋಗ ಮಾಡಬೇಡಿ ಅಂತ ಹೇಳಲ್ಲ. ಆಯಿತಾ, ಕಷ್ಟಪಡ್ತಿದ್ರ ಪಾಪ ಚೆನ್ನಾಗಿದೆ, ಆಯಿತಾ. ಆದರೆ ಇನ್ನೊಬ್ಬರಿಗೆ ತೊಂದರೆಗಳಾಗಬಾರ್ದು. ಇನ್ನೊಬ್ರಿಗೆ ತೊಂದರೆ, ನಿಮ್ಮಿಂದ ತೊಂದರೆಗಳಾಗಬಾರ್ದು. ನೀವು ಅಷ್ಟೇ ಮಟನ್ ಬಿರಿಯಾನಿಯವರು ಬೆಳಿಗ್ಗೆ 6 ಗಂಟೆ ನಂತರ ಓಪನ್ ಮಾಡಬೇಕು. 6 ಗಂಟೆಗಿಂತ ಒಳಗೆ ಓಪನ್ ಮಾಡೋದು. ನೀವು ಒಳಗಡೆ ಏನು ಬೇಕು ಪ್ರಿಪರೇಷನ್ ಮಾಡ್ಕೊಳ್ಳಿ, ನಾವು ಬೇಡನ್ನಲ್ಲ. ಬಟ್ ನೀವು ನಿಮ್ಮಿಂದ ಇನ್ನೊಬ್ಬರು ತೊಂದರೆಗಳಾಗಬಾರ್ದು. ಮತ್ತು ಅಲ್ಲಿ ನಿಮ್ಮ ಮಟನ್ ದಮ್ ಬಿರಿಯಾನಿ ಇದ್ರ ಹತ್ರ ಹೋಟೆಲ್ ಮುಂದೆ ಯಾವುದೇ ಅವಕಾಶ ಮಾಡ್ಕೊಳ್ಬಾರ್ದು. ಕಾರಲ್ಲಿ ಬಂದ್ಬಿಟ್ಟು ನಾವು ಸರ್ ನಮ್ಗೆ ಸಂಬಂಧ ಇಲ್ಲ ಸರ್, ಅವ್ರು ಕುಡಿತಿದ್ರು, ನಮ್ಗೆ ಸಂಬಂಧ ಇಲ್ಲ ಅಂತ ನೀವು ಹೇಳಬಾರ್ದು. ನಮಗೆ ನೀವೇ ಜವಾಬ್ದಾರಿ. ಯಾಕೆಂದ್ರೆ ನೀವು ನಿಮ್ಮಿಂದ ಬರ್ತಿರೋದು, ನೀವೇ ಜವಾಬ್ದಾರರು. ನೀವೊಂದು ದೊಡ್ಡದೊಂದು ಕಟೌಟ್ ಒಂದು ಬ್ಯಾನರ್ ತಮ್ಮ ಕಟೌಟ್ನ ಹಾಕ್ಬಿಟ್ಟು ಇಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ, ಮದ್ಯಪಾನ ಸೇವಿಸುವ ವಿರುದ್ಧ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ, ನಾವು 6 ಗಂಟೆಯಿಂದ ಓಪನ್ ಮಾಡ್ತೀವಿ ಅಂತ ಹೇಳಿ ಜಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತೀವಿ. ಯಾಕೆಂದರೆ ಬೆಂಗಳೂರಿಂದ ಬರೋದು, ಅವರು ಮತ್ತೆ ವಾಪಸ್ ಹೋಗೋದು ಆಗೋದು ಬೇಡ. 6 ಗಂಟೆ ಮೇಲೆ ಓಪನ್ ಮಾಡಿ. ಮತ್ತು ನಿಮ್ಮ ಹೋಟೆಲ್ ಮುಂದೆ ಯಾವುದೇ ಕಾರಣಕ್ಕೂ ನಮಗೆ ಟ್ರಾಫಿಕ್ ಜಾಮ್ ಆಗಬಾರ್ದು. ಟ್ರಾಫಿಕ್ ಜಾಮ್ ಆಗ್ತದೆ, ಏಕೆಂದರೆ ಸರ್ವಿಸ್ ರೋಡ್ಗೆಲ್ಲ ಬರ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗ್ತದೆ, ಅದಾಗಬಾರ್ದು. ಈ ರೀತಿಯ ಒಂದು ಈ ಕೆಲಸಗಳು ಮಾಡಿಬಿಟ್ಟು ನಿಮ್ಗೆ ಒಳ್ಳೆಯದಾಗುತ್ತೆ, ನಮ್ಮ ಪೊಲೀಸ್ ಇಲಾಖೆಗೂ ನೀವು ಸಹಕಾರ ಮಾಡ್ತೀರಾ? ಏನಾದ್ರು ಸಮಸ್ಯೆ ನಿಮ್ಮದು? ನಿಮ್ಗೇನು ಸಮಸ್ಯೆ ಇದೆಯಾ? ಹಾಂ, ನೋಡ್ರಿ, ಹೊಸಕೋಟೆ ಚೆನ್ನಾಗಿದೆ, ಆಯಿತಾ, ಸ್ವಚ್ಛವಾಗಿದೆ, ಆಯಿತಾ. ನಾನು ನಮ್ಮದು ನಿಮ್ಮದು ಒಂದು ಸಹ ಮಾಡ್ತಾರೆ ಅಂತೇಳಿ ಅಕ್ಷಯ ಬಿರಿಯಾನಿ ಅಕ್ಷಯ ಅವರು ಓಪನ್ ಮಾಡೋದು ಇವಾಗಬಾರ್ದು. ಇವತ್ತಿಂದ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ನಮ್ಮ ಜೀಪ್ ಮತ್ತು ನಮ್ಮ ರೌಂಡ್ಸಲ್ಲಿ ಇರ್ತಾರೆ. ಆ ರೌಂಡ್ಸಲ್ಲಿ ಇದ್ದಾಗ ನಿಮ್ಮವ್ರು ಯಾರಾದರೂ ನಮ್ಮ ಪೊಲೀಸ್ ಇಲಾಖೆಗಳನ್ನ ಸರಿನಾ ನಿಮಗೆ ಜಾಗೃತಿ ಮೂಡಿಸ್ತೀವಿ, ಎಚ್ಚರಿಕೆ ನೀಡಿ ಪೊಲೀಸ್ ಇಲಾಖೆ. ಆಯ್ತು, ಥ್ಯಾಂಕ್ ಯು.